ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿ ನಡೆಸಿದೆ. ಹೈಪರ್ಸಾನಿಕ್ ಮಿಸೈಲ್ ಮೂಲಕ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ಟೆಲ್ ಅವೀವ್ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿದೆ ಇರಾನ್. ಒಂದರ ಮೇಲೊಂದರಂತೆ ಇರಾನ್ ಏರ್ ಸ್ಟ್ರೈಕ್ ಅನ್ನ ಮಾಡ್ತಲೇ ಬರ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿ ನಡೆಸ್ತಾ ಇರೋದು. ಹೈಪರ್ಸಾನಿಕ್ ಮಿಸೈಲ್ಸ್ ಗಳನ್ನ ಬಳಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಇರಾನ್. ಟೆಲ್ ಅವೀವ್ ಅನ್ನುವಂತಹ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಒಂದರ ಮೇಲೊಂದಂತೆ ಇರಾನ್ ಅಟ್ಯಾಕ್ ಮಾಡ್ತಲೇ ಇದೆ. ಅದರಲ್ಲೂ ವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದೆ. ಒಂದ್ ಕಡೆ ದಾಳಿ ಪ್ರತಿದಾಳಿ ಮುಂದುವರೆದಿರುವಂತದ್ದು. ಈಗಾಗಲೇ ಇರಾನ್ನ ಹಲವು ತೈಲ ಪ್ರದೇಶಗಳು ಸೇರಿದಂತೆ ಮಿಲಿಟರಿ ಸೇನಾ ಪಡೆಗಳು ಸೇರಿದಂತೆ ಹಲವು ವಸತಿ ಪ್ರದೇಶಗಳು ಕೂಡ ಧ್ವಂಸವಾಗಿದೆ. ಜೊತೆಗೆ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಎಷ್ಟೋ ಜನ ಸಾವಿರಾರು ಸಂಖ್ಯೆಯಲ್ಲಿ ಜನ ಗಾಯಗೊಂಡಿದ್ದಾರೆ. ಅಲ್ಲಿನ ರಣಭೀಕರ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಇಸ್ರೇಲ್ನ ಪರಿಸ್ಥಿತಿ ಕೂಡ ಅದೇ ರೀತಿಯಲ್ಲಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನು ಮಾಡಲಾಗ್ತಾ ಇದೆ. ಹೈಪರ್ಸಾನಿಕ್ ಮಿಸೈಲ್ಸ್ ಗಳನ್ನ ಈ ಒಂದು ಯುದ್ಧದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಟೆಲ್ ಅವೀವ್ ಅನ್ನುವಂತಹ ಪ್ರದೇಶ, ಇಸ್ರೇಲ್ನ ಟೆಲ್ ಅವೀವ್ ಅನ್ನುವಂತಹ ಪ್ರದೇಶ, ಆ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಒಂದ್ ಕಡೆ ಈಗ ಮಧ್ಯಸ್ಥಿಕೆ ವಹಿಸಿರುವಂತಹ ಅಮೆರಿಕ ಕೂಡ ಮೊದಲನೇದಾಗಿ ಸ್ಟಾರ್ಟಿಂಗ್ ಅಲ್ಲಿ ಕದನ ವಿರಾಮ ಆಗತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇತ್ತು. ಆದರೆ ಇತ್ತೀಚೆಗೆ ಈಗ ನಡೆದಂತಹ ಬೆಳವಣಿಗೆಯಲ್ಲಿ ಇರಾನ್ನ ಏನು ಸರ್ವೋಚ್ಚ ನಾಯಕ ಆತನ ಮೇಲೂ ಕೂಡ ಅಟ್ಯಾಕ್ ಮಾಡೋದು ನಮಗೇನು ದೊಡ್ಡ ವಿಚಾರವಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಇನ್ನು ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಸೇನೆ ಪ್ರತಿದಾಳಿಯನ್ನ ನಡೆಸಿದೆ. ದಾಳಿಯ ಹೊಡೆತಕ್ಕೆ ಇಡೀ ಕಟ್ಟಡವೇ ನಾಶವಾಗಿ ಹೋಗಿದೆ. ಟೆಹರಾನ್ನ ಹಲವು ಪ್ರದೇಶಗಳಲ್ಲಿ ನರಕವೇ ಸೃಷ್ಟಿಯಾಗಿ ಹೋಗಿದೆ. ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿರುವಂತದ್ದು. ಅಂದ್ರೆ ಪ್ರಮುಖ ಪ್ರದೇಶಗಳ ಮೇಲೆಯೇ ಅಟ್ಯಾಕ್ ನಡೀತಾ ಇದೆ. ಟೆಹರಾನ್ ಮೇಲೆ ಇಸ್ರೇಲ್ ಸೇನೆ ಪ್ರತಿದಾಳಿಯನ್ನ ನಡೆಸಿದೆ. ಇನ್ನು ದಾಳಿಯ ಹೊಡೆತಕ್ಕೆ ಇಡೀ ಕಟ್ಟಡವೇ ಸರ್ವನಾಶವಾಗಿ ಹೋಗಿದೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಇಸ್ರೇಲ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ವಿ. ಇದು ಇರಾನ್ನ ಟೆಹರಾನ್ ಅನ್ನುವಂತಹ ಪ್ರದೇಶ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಟೆಹರಾನ್ ಅನ್ನ ತೊರೆಯುವಂತೆ ಜನಸಾಮಾನ್ಯರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಅಲ್ಲಿ ಅಟ್ಯಾಕ್ ಮಾಡುವಂತಹ ಸೂಚನೆಯನ್ನ ಕೊಟ್ಟಿದ್ರು. ಈಗಾಗಲೇ ಅಲ್ಲಿ ಅಟ್ಯಾಕ್ಗಳು ನಡೀತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಿರುವಂತಹ ಇಸ್ರೇಲ್ ಟೆಹರಾನ್ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿದೆ. ಆ ಅಟ್ಯಾಕ್ ಆದ ನಂತರದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ದೊಡ್ಡ ದೊಡ್ಡ ಕಟ್ಟಡಗಳೇ ಧ್ವಂಸವಾಗಿ ಹೋಗಿದೆ. ನೆಲಸಮವಾಗಿರುವಂತಹ ದೃಶ್ಯಗಳು. ಒಂದು ಭಾಗದಲ್ಲಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಯಾವ ರೀತಿ ಕಟ್ಟಡಗಳು ಧ್ವಂಸವಾಗಿ ನೆಲಕ್ಕುರುಳಿವೆ ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿನ ಜನಸಾಮಾನ್ಯರು ಭಯಭೀತೆಯಲ್ಲೇ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದ್ರೆ ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 585 ಮಂದಿ ಸಾವನ್ನಪ್ಪಿದ್ದಾರೆ. 1326 ಇರಾನ್ ನಾಗರಿಕರಿಗೆ ಗಂಭೀರವಾಗಿ ಗಾಯವಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 585 ಜನ ಸಾವನ್ನಪ್ಪಿರೋದು ನೋಡಿ. ಜನಸಾಮಾನ್ಯರ ಪರಿಸ್ಥಿತಿ ಒಂದು ಕಡೆ ಎಲ್ಲಿ ಹೋಗೋದು, ಮನೆ ಮಕ್ಕಳು ಪ್ರತಿಯೊಂದು ಕೂಡ ಅದೇ ಭಾಗದಲ್ಲೇ, ಅಂದ್ರೆ ಏನೇನು ಪ್ರಮುಖ ಪ್ರದೇಶಗಳಿದೆ ಆ ಭಾಗದಲ್ಲಿ ನೆಲೆಸಿದಂತಹ ಜನ ಈಗ ಮನೆ ತೊರೆಯುವಂತಹ ಭೀತಿ. ಜೊತೆಗೆ ಕೆಲವರು ಸ್ಥಳಾಂತರಗೊಂಡಿದ್ರೆ ಇನ್ನು ಕೆಲವರು ಅಲ್ಲೇ ಇದ್ರು. ಆ ಸಂದರ್ಭದಲ್ಲೇ ಅಟ್ಯಾಕ್ ಆಗಿತ್ತು. ಆ ಸಂದರ್ಭದಲ್ಲೇ ಈಗ ಸಾಕಷ್ಟು ಸಾವು ನೋವು ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂಥದ್ದು. ಇಸ್ರೇಲ್ ನಡೆಸಿದಂತಹ ದಾಳಿಯಿಂದಾಗಿ ಇರಾನ್ನಲ್ಲಿ ಭಾರೀ ಮಟ್ಟದ ಅವಘಡಗಳ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು, ಅಲ್ಲಲ್ಲಿ ಕಟ್ಟಡಗಳು ಧ್ವಂಸವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಸಾವನ್ನಪ್ಪಂತಹವರ ಸಂಖ್ಯೆ 585ಕ್ಕೆ ಏರಿಕೆ ಆಗಿದೆ. ಇನ್ನು 1326 ನಾಗರಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ಇಲ್ಲಿಗೆ ನಿಲ್ಲುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ ಒಂದಷ್ಟು ಮಾತುಕತೆಯನ್ನ ನಡೆಸೋದಕ್ಕೆ ಮುಂದಾದ್ರೂ ಕೂಡ ಒಂದ್ ಕಡೆ ನೆತನ್ಯಾಹು ಆಗಿರಬಹುದು, ಇನ್ನೊಂದು ಕಡೆ ಅಲ್ಲಿನ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಆಗಿರಬಹುದು, ಇಬ್ರು ಕೂಡ ಹಠವನ್ನ ಬಿಡ್ತಾ ಇಲ್ಲ. ಹೀಗಾಗಿ ಈ ಹಠದಿಂದಾಗಿ ಯುದ್ಧ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮಿಸೈಲ್ಸ್ಗಳ ಅಟ್ಯಾಕ್ ಆಗ್ತಾ ಇದೆ, ಡ್ರೋನ್ಗಳ ಅಟ್ಯಾಕ್ ಆಗ್ತಾ ಇದೆ. ಒಂದು ರೀತಿ ಸುರಿಮಳೆ ಅನ್ನುವಂಥ ರೀತಿಯಲ್ಲಿ, ಮಳೆಗೈಯುವಂತಹ ರೀತಿಯಲ್ಲಿ ಮಿಸೈಲ್ಸ್ಗಳ ಅಟ್ಯಾಕ್ ಆಗ್ತಾ ಇರುವಂಥದ್ದು. ಅದರ ಪರಿಣಾಮದ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಂತಹ ಕಾರ್ಗಳು ಯಾವ ರೀತಿ ಡ್ಯಾಮೇಜ್ ಆಗಿದೆ, ಕಟ್ಟಡಗಳು ಯಾವ ರೀತಿ ಧ್ವಂಸವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ.
ಸಶಸ್ತ್ರ ಉತ್ಪಾದನಾ ಕೇಂದ್ರಗಳ ಮೇಲೆಯೇ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ನೋಡಿ, ಶಸ್ತ್ರಾಸ್ತ್ರ ಉತ್ಪಾದನಾ ಕೇಂದ್ರಗಳೇ ಈಗ ಟಾರ್ಗೆಟ್ ಆಗಿರೋದು. ಇರಾನ್ನ ಪರಮಾಣು ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗ್ತಾ ಇದೆ. ಇರಾನ್ ಮೇಲೆ ಕ್ಷಿಪಣಿಗಳ ಮಳೆಗರಿತಾ ಇದೆ ಇಸ್ರೇಲ್ ಸೇನೆ. ಮೇನ್ ಆಗಿ ಅಣ್ವಸ್ತ್ರವನ್ನ ಹೊಂದಬಾರದು ಇರಾನ್ ಅನ್ನುವಂತಹ ಕಾರಣಕ್ಕಾಗಿಯೇ ಮೇನ್ ಆಗಿ ಇಸ್ರೇಲ್ ಮೊದಲನೇದಾಗಿ ಏರ್ ಸ್ಟ್ರೈಕ್ ಅನ್ನ ಕೈಗೊಳ್ಳುತ್ತೆ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಇರಾನ್ ಕೂಡ ಅದಕ್ಕೆ ಪ್ರತಿದಾಳಿಯನ್ನ ನಡೆಸುತ್ತೆ. ಈಗ ಅದು ದೊಡ್ಡ ಮಟ್ಟದ ಯುದ್ಧವಾಗಿ ಪರಿಣಮಿಸಿದೆ. ಒಂದು ಕಡೆ ದಾಳಿ ಪ್ರತಿದಾಳಿಗಳು ನಡೀತಲೇ ಇದೆ. ಆದ್ರೆ ಇಸ್ರೇಲ್ನ ಮೇನ್ ಟಾರ್ಗೆಟ್ ಇರಾನ್ನ ಶಸ್ತ್ರಾಸ್ತ್ರ ಉತ್ಪಾದನಾ ಕೇಂದ್ರಗಳು. ಈಗಾಗಲೇ ಹಲವು ತೈಲ ಕೇಂದ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸೇನಾ ಪಡೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಹಲವು ಅಧಿಕಾರಿಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆ ಬಗ್ಗೆ ಇರಾನ್ ಕೂಡ ಹೇಳ್ಕೊಂಡಿದೆ. ಶಸ್ತ್ರಾಸ್ತ್ರ ಉತ್ಪಾದನಾ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ.